ನಿಡಗುಂದಿಯಲ್ಲಿ ನೇಹಾ ಹತ್ಯೆ ಖಂಡಿಸಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಮತ್ತು ಅಪರಾಧಿಗೆ ಕಠಿಣ ಶಿಕ್ಷೆ ವಿಧಿಸಲು ತಾಲೂಕಾ ಆಡಳಿತಕ್ಕೆ ಮನವಿ. ದಿನಾಂಕ 20 ಏಪ್ರಿಲ್ 2024ರಂದು ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನಲ್ಲಿ ಹುಬ್ಬಳ್ಳಿಯಲ್ಲಿ ಹತ್ಯೆಗೀಡಾದ ನೇಹಾ ಹಿರೇಮಠ ಘಟನೆ ಖಂಡಿಸಿ ಎಬಿವಿಪಿ, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಬೇಡ ಜಂಗಮ ಶೈಕ್ಷಣಿಕ ಮತ್ತು ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಇನ್ನೂ ಹಲವು ಸಂಘಟನೆಗಳು ಸೇರಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಅಪರಾಧಿಗೆ ಮರಣದಂಡದ ಶಿಕ್ಷೆಯನ್ನು ನೀಡಬೇಕೆಂದು ಎಲ್ಲ ಸಮುದಾಯದ ಜನರ ವಿನಂತಿ ಕುರಿತು ಮಾನ್ಯರೇ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 18/4/2024ರಂದು ಹುಬ್ಬಳ್ಳಿಯ ಕಾಲೇಜು ಆವರಣದಲ್ಲಿ ಒಬ್ಬ ಜಂಗಮ ಸಮಾಜದ ಹುಬ್ಬಳ್ಳಿಯ ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ನಿರಂಜನ ಸ್ವಾಮಿಯವರ ಮಗಳಾದ ಕುಮಾರಿ ನೇಹಾ ನಿರಂಜನ ಹಿರೇಮಠಿಗಳನ್ನು ಆಡುವಾಗಲೇ ವಿಕೃತ ಮನಸ್ಸಿನ ಒಳಗೊಂಡ ಸಮಾಜದ ಭಯವಿಲ್ಲದೆ ಹಾಗೂ ಕಾನೂನಿನ ಭಯವಿಲ್ಲದೆ ಸಾರ್ವಜನಿಕ ಪ್ರದೇಶವಾದ ಸಂಸ್ಥೆಯ ಆವರಣದಲ್ಲಿ ವಿದ್ಯಾಪೀಠ ಹುಬ್ಬಳ್ಳಿಯಲ್ಲಿ ನಡೆದ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಹತ್ಯೆ ತುಂಬಾ ಭಯಾನಕವಾಗಿ ನಡೆದಿತ್ತು. ಇದರಿಂದಾಗಿ ರಾಜ್ಯಾದ್ಯಂತ ಭಯದ ವಾತಾವರಣ ಸೃಷ್ಟಿಯಾಗಿ ಹೆಣ್ಣು ಹೆತ್ತ ತಂದೆ ತಾಯಿಗಳು ತಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಮತ್ತು ಅವರ ಭವಿಷ್ಯದ ಬಗ್ಗೆ ವಿಚಾರಿಸುವಂತಾಗಿದೆ. ಹಾಡು ಹಗಲೇ ಕಾಲೇಜು ಕ್ಯಾಂಪಸ್ನಲ್ಲಿ ನುಗ್ಗಿ ಚಾಕುವಿನಿಂದ ಇರಿದು ಹತ್ಯೆಗೈಯುವಾಗ ಅಲ್ಲಿರುವ ಒಬ್ಬರು ಧ್ವನಿ ಎತ್ತದೆ ಗಾಬರಿಗೊಂಡು ಕೃತ್ಯವನ್ನು ನೋಡುತ್ತಾ ನಿಂತದ್ದು ತುಂಬಾ ಭಯಾನಕ ದೃಶ್ಯವಾಗಿದೆ. ಇದು ಇಡೀ ರಾಜ್ಯದ ಜನತೆ ಖಂಡಿಸುವಂತಹ ಕೃತ್ಯ ಆ ಹೆಣ್ಣು ಮಗುವಿನ ಮೇಲೆ ನಡೆದಿದೆ. ಹೀಗಾಗಿ ರಾಜ್ಯದ ತುಂಬೆಲ್ಲ ಈ ಕೃತ್ಯಕ್ಕೆ ಕಾರಣವಾದ ಫಯಾಜನಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂಬ ಕೂಗು ಎಲ್ಲೆಡೆಯಿಂದಲೂ ಕೇಳಿ ಬರುತ್ತದೆ. ಆ ಕೂಗು ನಡಿಗುಂದಿಯಲ್ಲಿಯೂ ಪ್ರತಿಧ್ವನಿಸಿದೆ. ಕೇವಲ ಯೋಚನೆ ಮಾಡ್ತಾರೆ, ಅದೇ ಸಹೋದರಿ ನಮಗೆ ಸಹೋದರಿ ಆಗಿದ್ರೆ ಯಾವ ಘಟನೆ ಆಗ್ತಿತ್ತು ಅನ್ನೋದು ನಾವು ಯೋಚನೆ ಮಾಡಿ ಮುಂದೆ ಆಗುವಂಥ ಅನಾಹುತಗಳನ್ನು ತಡಿಬೇಕಾಗಿ ಈ ಹೋರಾಟವನ್ನು ಆಯೋಜನೆ ಮಾಡಿದ್ವಿ. ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ 50ರ ಬಳಿ ಮುದ್ದೇಬಿಹಾಳ ಕ್ರಾಸ್ನಿಂದ ಪ್ರಾರಂಭವಾದ ಪ್ರತಿಭಟನಾ ಮೆರವಣಿಗೆ ಆಕ್ರೋಶದಿಂದ ಕೂಡಿತ್ತು. ಟೈರ್ಗಳಿಗೆ ಬೆಂಕಿ ಹಚ್ಚುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನಾ ನಿರತರು ಮಾತನಾಡಿದರು. ನಂತರ ತಹಸೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದರು. ಎಲ್ಲರೂ ಒಂದೇ ಅಂತ ಬದುಕುವ ಈ ಸಮಾಜದಲ್ಲಿ ಈ ರೀತಿ ಕೃತ್ಯ ಯಾರು ಎಸಗಬಾರ್ದು. ಅದರಂತೆ ಈಗ ಎಲ್ಲ ಸಮಾಜದವರು ಒತ್ತಾಯ ಅವ್ರಿಗೆ 302 ಸೆಕ್ಷನ್ 302 ಇಂದ ಅವರಿಗೆ ಶಿಕ್ಷೆಯನ್ನು ವಿಧಿಸಲಿಕ್ಕೆ ಹಾಗೂ ಗಲ್ಲು ಶಿಕ್ಷೆಯನ್ನು ಇಂದಿನ ದಿನಗಳಲ್ಲಿ ಹದಿಹರೆಯದ ಯುವಕ ಯುವತಿಯರು ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅನುಕರಿಸಿ ಪ್ರೀತಿ ಪ್ರೇಮದ ಆಕರ್ಷಣೆಗೆ ಒಳಗಾಗಿ ನಂತರ ಬೇಡವಾದಾಗ ಪರಸ್ಪರ ಸಮಜಾಯಿಸಿ ಸರಿಹೊಂದದೇ ಇದ್ದಾಗ ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟು ಆತುರದಲ್ಲಿ ನಡೆಸುವ ಅಚಾತುರ್ಯಗಳಿಂದ ಇಂತಹ ಘಟನೆಗಳು ನಡೆಯುತ್ತವೆ. ಇದರಿಂದಾಗಿ ಒಬ್ಬರು ಸಾವಿನ ಮನೆ ಸೇರಿದರೆ ಇನ್ನೊಬ್ಬರು ಜೀವನ ಪರ್ಯಂತರ ಸೆರೆಮನೆ ಸೇರಿದರೆ ಏನು ಮಾಡಲು ಸಾಧ್ಯ? ಅನಾಯಾಸವಾಗಿ ಭವಿಷ್ಯವನ್ನು ಬಲಿಕೊಟ್ಟಂತಾಗುತ್ತದೆ ಎಂಬುದನ್ನು ಪ್ರೀತಿ ಪ್ರೇಮದ ಆಕರ್ಷಣೆಯಲ್ಲಿದ್ದವರು ಅರಿಯಬೇಕು ಎಂದು ತಿಳಿಸುತ್ತಾ ದಿವಂಗತ ನೇಹಾ ಹಿರೇಮಠ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂಬ ಶ್ರದ್ಧಾಂಜಲಿ ನಮ್ಮದು.